ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ ರವರ ಮೇಲೆ ಕಿಡ್ನ್ಯಾಪ್ ಕೇಸ್ ಅನ್ನೋದನ್ನ ಗೂಬೆ ಕೂರಿಸಲಾಗಿದೆಯಾ? ಏನೇನ್ ನಡೀತಿದೆ? ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಹೇಳಿಕೆಗಳು ಯಾವ ರೀತಿ ಇವೆ? ಅವಳು ಹೇಳಿಕೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಎಂತ ಅರ್ಥವಿದೆ? ಹೇಳಿಕೆಗಳು ಸಮರ್ಥನ ಅಥವಾ ಅಸಮರ್ಥವಾಗಿದೆಯಾ? ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ದರ್ಶನ್ ರವರ ಅಭಿಮಾನಿಗಳಿಗೆ ಬಹು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮೇಲೆ ಕಿಡ್ನಾಪ್ ಕೇಸನ್ನು ಕೂಡ, ಅಂದ್ರೆ ಕಿಡ್ನಾಪ್ ಮಾಡಿ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಸೆಡ್ಗೆ ಒಯ್ಯಲಾಗಿದೆ ಅನ್ನುವಂಥದ್ದನ್ನ ಈ ರೀತಿ ಪೊಲೀಸರ ತನಿಖೆ ವ್ಯವಸ್ಥೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಇದು ಯಾವ ರೀತಿ ಕೇಸ್ ದಾಖಲಾಗಿದೆ ಮತ್ತು ಯಾವ ರೀತಿ ಸಾಗ್ತಾ ಇದೆ, ಮುಂದೆ ಯಾವ್ಯಾವ ರೀತಿ ಇದರ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಪ್ರತಿಯೊಂದನ್ನ ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತನಾಡ್ತಾ ಇರೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಏನೇನ್ ಇದೆ ಈ ಮಾಹಿತಿ ಅನ್ನೋದನ್ನ ನೋಡ್ತಾ ಹೋಗೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಮೇಲೆ ಏನು ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಅಂದ್ರೆ ಎಲ್ಲ ಅವರ ಒಂದು ಸಹೋದ್ಯೋಗಿ ಏನು ಕೈದಿಗಳಂತ ಹೇಳಿ ಅವರನ್ನ ಈಗ ಕೈದಿಗಳಂದ್ರೆ ಆರೋಪಿಗಳಿ ಅಂತ ಏನೋ ಮಾಡಿದ್ದಾರೆ. ಆ ಆರೋಪಿಗಳ ಮೇಲೆ ಕಿಡ್ನಾಪ್ ಕೇಸ್ ಪ್ರಕರಣ ದಾಖಲಾಗಿತ್ತು. ಈಗ ಅದು ಕೂಡ ನಡೆದಿದೆ. ಇವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ರತ್ನಪ್ರಭಾ ಬಾಯಲ್ಲಿ ಬರ್ತಾ ಇರುವಂತಹ ಹೇಳಿಕೆಗಳು ಏನಾಗಿವೆ? ಬನ್ನಿ ಇಲ್ಲಿ ಒಂದು ವಿಚಾರ ಮಾತಾಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಏನು ಅಂಡರ್ ಆಗ್ತಾರೆ, ಅಂದ್ರೆ ಅರೆಸ್ಟ್ ಆಗ್ತಾರೆ, ಆವಾಗಲಿಂದಲೂ ಕೂಡ ಕೇಳಿ ಬರ್ತಿರ್ತಕ್ಕಂಥ ಸುದ್ದಿಗಳು ನಿಮಗೆ ಗೊತ್ತೇ ಇದೆ. ಆದ್ರೂ ಇನ್ನೊಮ್ಮೆ ಪ್ರಸ್ತಾಪ ಪಡಿಸ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಹೇಳಿದ್ರು, ಕಿಡ್ನಾಪ್ ಮಾಡಿಸಿದ್ರು, ನಂತರ ಆ ಪಟ್ಟಣಗೆರೆ ಸೆಡ್ ಅಲ್ಲಿ ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಅವರನ್ನ ಈ ರೀತಿ ಕೊನೆಯದಾಗಿ ಮುಗಿಸ್ಬಿಟ್ರು ಅಂತ ಅನ್ನುವ ನಿಟ್ಟಿನ ಮಾತುಗಳು ಅಥವಾ ಅಂತಹ ಒಂದು ಸಂಕೇತವನ್ನ ಕಂಡುಹಿಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಕೇಸ್ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುತ್ತಿರುವಾಗ ಅಂದ್ರೆ ಎಲ್ಲ ಇದು ಹೌದು, ಇದು ಯಾರು ರೇಣುಕಾಸ್ವಾಮಿ ಮರ್ಡರ್ ಆಗಿದ್ದಾರೆ, ಅಲ್ಲಿ ಏನು ಬರೆದುಕೊಳ್ಳುತ್ತಿದ್ದಾರಲ್ಲ, ಅಂದ್ರೆ ಕೇಸ್ ಪ್ರಕರಣ ದಾಖಲು ಮಾಡಿಕೊಳ್ತಿದ್ದಾರಲ್ಲ, ಅಲ್ಲಿ ಕೊಟ್ಟಂತಹ ರತ್ನಪ್ರಭಾ ಹೇಳಿಕೆಯು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತಿರುವಾಗ ಕೊಟ್ಟಂತಹ ಹೇಳಿಕೆಯು ಮತ್ತೆ ಇವರನ್ನ ತನಿಖೆ ಮಾಡುವ ಸ್ಥಳ ಮಹಜರು ಮಾಡಬೇಕಾದಂತಹ ಸಂದರ್ಭದಲ್ಲಿ ರತ್ನಪ್ರಭಾ ಕೊಟ್ಟಂತಹ ಹೇಳಿಕೆಯು ಮತ್ತೆ ಈಗ ಕೋರ್ಟ್ ನ್ಯಾಯಾಲಯದಲ್ಲಿ ಕೊಡ್ತಿರ್ತಕ್ಕಂತಹ ಹೇಳಿಕೆಗಳು ಒಂದಕ್ಕೊಂದು ಮ್ಯಾಚ್ ಅನ್ನೋದೇ ಇಲ್ಲ. ನಿಮ್ಗೆ ಅರ್ಥಗರ್ಭಿತವಾಗಿ ಹೇಳಬೇಕು ಅಂದ್ರೆ ನೋಡಿ, ಒಂದು ವಿಚಾರ ಹೇಳ್ತೀನಿ. ಮನೆಗೆ ಒಂದು ಸುಂದರವಾದ ಮನೆ ಕಟ್ಟಿದಿರಿ, ಆ ಮನೆಗೆ ಯಾವ್ಯಾವುದೋ ಪೇಂಟ್ ಹಚ್ಚಿಬಿಟ್ರಿ ಅಂದ್ರೆ ಅದು ಮನೆ ಚೆನ್ನಾಗಿ ಕಾಣಿಸತ್ತಾ? ಇಲ್ಲ. ಆ ಮನೆಗೆ ಯಾವ್ಯಾವ ಜಾಗದಲ್ಲಿ ಎಂತ ಕಲರ್ಗಳನ್ನು ಹಚ್ಚಿದ್ರೆ ಆ ಮನೆ ಉತ್ತಮವಾಗಿ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತು ಮಾಡ್ಕೊಂಡು ಮನೆ ಕಟ್ಟಿ ಆಮೇಲೆ ಈ ಜಾಗದಲ್ಲಿ ಈ ಪೇಂಟ್ ಹಚ್ಚೋಣ, ಆಗ ಇದು ಮನೆ ಬಹು ಸುಂದರವಾಗಿ ಕಾಣಿಸುತ್ತೆ ಅಂತ ನಿಮ್ಮ ತಲೆಗಿರುತ್ತೆ. ಹಾಗೆ ನೀವು ಮನೆ ಕಟ್ತೀರಾ, ಅದಕ್ಕೆ ಅದರದೇ ಆದಂತಹ ಪಾರ್ಟ್ಸ್ಗಳಿಗೆ ಮನೆ ಬಾಗಿಲಿಗೆ ಇಂತಹ ಕಲರು, ಮನೆ ಮುಂದಿರ್ತಕ್ಕಂತಹ ಗ್ರಿಲ್ಗೆ ಇಂತಹ ಕಲರು, ಆಮೇಲೆ ಮನೆ ಗೋಡೆಗೆ ಇಂತಹ ಕಲರು, ಒಳಗಡೆ ಇಂಥ ಪರ್ಸಿ ಹಾಕೋಣ ಅಂತ ಹಿಂಗೆಲ್ಲ ಸೆಟ್ ಮಾಡಿದ್ದಾರೆ. ಯಾಕೆ? ಅದು ಮ್ಯಾಚ್ ಆಗೋದಕ್ಕೆ. ಆದ್ರೆ ಈ ಕೇಸ್ನಲ್ಲಿ ನಡೀತಾ ಇರೋದೇನು ನೋಡಿ, ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ. ರತ್ನಪ್ರಭಾ ಹೇಳಿಕೆಯ ಪ್ರಕಾರ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ. ಆ ಮನೆಗೆ ಏನ್ ಮಾಡೋದು, ಪರ್ಸಿ ಹಾಕ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿ ಪರ್ಸಿ ಹಾಕೋದಿಲ್ಲ, ಅಲ್ಲಿ ಕಲರ್ ಹಚ್ಚೋದು. ಇನ್ನು ಪರ್ಸಿ ಕಲರ್ ಹಚ್ಚಬೇಕಾಗಿದೆಯಲ್ಲ, ಅಲ್ಲಿ ಹೋದ್ ಪರ್ಸಿ ಹಚ್ಚೋದು. ಅಂದ್ರೆ ಈ ರೀತಿ ರತ್ನಪ್ರಭಾ ಹೇಳಿಕೆಗಳು ತೇರುಪೇರು ಆಗ್ತಾ ಇದೆ. ಒಂದು ವಿಚಾರ ಹೇಳ್ತೀನಿ. ರತ್ನಪ್ರಭಾ ಒಂದು ನ್ಯಾಯಾಲಯದಲ್ಲಿ ಬಂದಾಗ ಪ್ರಶ್ನೆಗಳನ್ನ ಹೀಗೆ ನೋಡಿ, ರತ್ನಪ್ರಭಾ ಅವರೇ, ನಿಮ್ಮ ಮಗ ಅಲ್ಲಿಂದ ಇರುವ ಜಾಗದಿಂದ ಮೆಡಿಕಲ್ ನಿಂದ ಹೋಗಬೇಕಾದ್ರೆ ಕಾಲ್ ಮಾಡಿದ್ನ ಅಥವಾ ನೀವು ಕಾಲ್ ಮಾಡಿದ್ರ ಅಂತ ಪ್ರಶ್ನೆಗಳು ಬಂದಾಗ ಕಾಲ್ ಮಾಡಿದ್ದ, ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದ, ದರ್ಶನ್ ರವರ ಅಭಿಮಾನಿಗಳ ಸಂಘದ ಅಭಿಮಾನಿಗಳು ಬಂದಿದ್ದಾರೆ,
ದರ್ಶನ್ ರವರನ್ನ ಭೇಟಿ ಮಾಡಿಸ್ಲಿಕ್ಕೆ ಒಯ್ತಾ ಇದ್ದಾರೆ, ಹೋಗ್ತಾ ಇದ್ದೀನಿ, ದರ್ಶನ್ ರವರನ್ನ ಭೇಟಿ ಮಾಡಬೇಕು ಅಂತ ಆಸೆ ಇದೆ, ನಾನು ದರ್ಶನ್ ರವರ ಅಭಿಮಾನಿ, ನಾನಾಗೇ ದರ್ಶನ್ ರವರ ಹತ್ರ ಹೋಗ್ತಾ ಇದ್ದೀನಿ, ನಾನು ಅವರನ್ನು ಭೇಟಿ ಮಾಡಿ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೋಬೇಕು ಅನ್ಕೊಂಡಿದ್ದೀನಿ, ನನಗೆ ಅವರು ತುಂಬ ಇಷ್ಟ, ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ ಅಭಿಮಾನಿಗಳ ಸಂಘದ ಜೊತೆಗೆ ಅಂತ ಈ ರೀತಿ ಏನಾದರೂ ಹೇಳಿಕೆಯನ್ನು ನೀಡಿದ್ರ ಅಂತ ಹೇಳಿ ಬಂದರೆ ಆಗ ಅದು ಹೇಗೆ ಕಿಡ್ನ್ಯಾಪ್ ಆಗುತ್ತೆ ಅಥವಾ ಹೇಗೆ ಎತ್ತಾಕೊಂಡು ಹೋದಂಗೆ ಆಗುತ್ತೆ? ಎಲ್ಲ ತಾಯಿ ಮುಂದೆ ಹೇಳ್ಬಿಟ್ಟೇ ಹೋಗಿರೋದಾಗಿದ್ರೆ ಸೊ ಅದು ಹೇಗೆ ಕಿಡ್ನ್ಯಾಪ್ ಕೇಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಸ್ತಾಪಗಳು ನಡೀತಾ ಇದೆ. ಸೊ ಇನ್ನೊಂದು ವಿಚಾರ ನೆನಪಿರಲಿ, ಮೆಡಿಕಲ್ನಿಂದ ಹೋದ ಅಂತ ಹೇಳಲಾಗ್ತದೆ. ಮೆಡಿಕಲ್ನಿಂದ ಹೋಗುವಂತ ಸಂದರ್ಭದಲ್ಲಿರ್ತಕ್ಕಂಥ ಬಟ್ಟೆಗಳು ಮತ್ತು ಆತ ಕೊಲೆಯಾಗಿ ಬಿದ್ದ ಜಾಗದಲ್ಲಿರ್ತಕ್ಕಂತಹ ಬಟ್ಟೆಗಳು ಒಂದೇನಾ ಅಥವಾ ಬೇರೆ ಬೇರೆನಾ? ನ್ಯಾಯಾಲಯದ ವಿಚಾರದಲ್ಲಿ ರೇಣುಕಾಸ್ವಾಮಿ ತಾಯಿಗೆ ಪ್ರಶ್ನೆಗಳನ್ನ ಒಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಕೂಡ ಹೇಳಿಕೆಗಳು ಬದಲಾಗ್ತಾ ಹೋದ್ರೆ ಇದು ಯಾವ ರೀತಿ ಕೇಸ್ ಪ್ರಕರಣ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಹೋಗ್ತಾ ಇರುತ್ತೆ ಅಂತ. ಯಾಕೆ ರತ್ನಪ್ರಭಾ ಅವರು ಅಲ್ಲೊಂದು ಹೇಳಿಕೆ, ಅಂದ್ರೆ ಒಂದು ಉದಾಹರಣೆ, ನನ್ನ ಮುಂದೊಂದು ಹೇಳೋದು, ಆಮೇಲೆ ಇನ್ನೊಬ್ಬನ ಮುಂದೊಂದು ಹೇಳೋದು, ಮತ್ತೊಬ್ಬನ ಮುಂದೊಂದು ಹೇಳೋದು, ನೋಡಿ ಇದಕ್ಕೆ ಸಮಂಜಸ ಅನ್ನೋದಿಲ್ಲ. ನೋಡಿ, ಒಬ್ಬ ಜಾಬ್ ಮಾಡುವಂತ ವ್ಯಕ್ತಿ, ನೀನು ಸ್ಯಾಲ್ರಿ ಎಷ್ಟು ಅಂತ ನಾನು ಕೇಳಿದಾಗ 50,000 ಅಂತ ಹೇಳಿರ್ತಾನೆ. ಇನ್ನೊಬ್ಬ ಕೇಳಿದಾಗ ನಂದು 40,000 ಅಂತಾನೆ. ಮತ್ತೊಬ್ಬ ಕೇಳಿದಾಗ ನಂದು 70,000 ಅಂತಾನೆ. ಇದು ಮ್ಯಾಚಿಂಗ್ ಆಗತ್ತಾ? ಎಲ್ಲರ ಹತ್ರನೂ ಒಂದೇ ಉತ್ತರ ಬರುತ್ತಾ? ಇಲ್ಲ. ಅವನು ಹೇಳಿರೋದೇನು? ಒಬ್ಬೊಬ್ಬರ ಹತ್ರ ಒಂದೊಂದು ಥರ. ಸೊ ಹಂಗೆ ಈ ಪ್ರಕರಣ ಕೇಸ್ ದಾಖಲಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ರತ್ನಪ್ರಭಾ ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಂದು ಬೇರೆ, ಸ್ಥಳ ಮಹಜರು ನಡೆದಿರ್ತಕ್ಕಂಥ ಸಂದರ್ಭಗಳಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬೇರೆ, ಮತ್ತೆ ಈ ಪೋಸ್ಟ್ ಬಾಟಮ್ ನಡೀತಿರ್ತಕ್ಕಂಥಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬೇರೆ, ಮತ್ತೆ ಈಗ ನ್ಯಾಯಾಲಯದಲ್ಲಿ ಕೊಡ್ತಿರ್ತಕ್ಕಂಥ ಹೇಳಿಕೆಗಳು ಬೇರೆ. ಅಂದ್ರೆ ಇದನ್ನ ಯಾವ ರೀತಿ ತಗೊಳ್ತಾರೆ? ಆಗ ಈ ರೇಣುಕಾಸ್ವಾಮಿಯ ಪರವಾಗಿ ಹೋರಾಟಗಳನ್ನು ನಡೆಸ್ತಾ ಇರ್ತಕ್ಕಂಥ ಯಾರು SPP ಪ್ರಸನ್ನಕುಮಾರ್ ಅವ್ರೇನ್ ಹೇಳ್ತಾರೆ, ರೇಣುಕಾಸ್ವಾಮಿ ತಾಯಿ ಅಂದ್ರೆ ರತ್ನಪ್ರಭಾರನ್ನ ನೀವು ದರ್ಶನ್ ರವರ ಪರ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿದ್ರು. ಯಾಕೆ? ಈಗ ರತ್ನಪ್ರಭಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಪ್ರಶ್ನೆ ಮಾಡಿ ಅದನ್ನು ಮತ್ತೊಮ್ಮೆ ತಿರುಚಬೇಕಾದ್ರೆ, ಅಂದ್ರೆ ಪ್ರಶ್ನೆ ಮಾಡಿ ಇನ್ನೊಂದೇನೋ ಮಾಡಬೇಕು ಅಂದ್ರೆ ಸಾಕ್ಷಿಯನ್ನ ದರ್ಶನ್ ಪರವಾಗಿ ನಿಲ್ಲಿಸೋದು. ಆಗ ಪ್ರಶ್ನೆ ಮಾಡಲಿಕ್ಕೆ ಪ್ರಸನ್ನಕುಮಾರ್ ಅವರಿಗೆ ಒಂದು ಅವಕಾಶ ಸಿಕ್ಕಂಗೆ ಆಗತ್ತೆ. ಸೊ ಅದ್ರಗೋಸ್ಕರ ದರ್ಶನ್ ಪರ ಸಾಕ್ಷಿ ಅಂತ ಸಾಬೀತು ಮಾಡ್ಕೊಳ್ಳಿ, ಅವರನ್ನ ದರ್ಶನ್ ಪರ ಸಾಕ್ಷಿ ಅಂತ ನೀವು ಕನ್ಸಿಡರ್ ಮಾಡಿ ಅಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ SPP ಪ್ರಸನ್ನಕುಮಾರ್. ಸೊ ನೋಡಿ, ಹಾಗಾದ್ರೆ ಪೊಲೀಸರು ಬರೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಬರ್ಕೊಂಡಿದ್ದಾರೆ, ಮತ್ತೆ ರತ್ನಪ್ರಭಾ ಹೇಳಿಕೆಯನ್ನೇ ಇವರು ಬರ್ಕೊಂಡಿರೋದಾದ್ರೆ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನ ಹೇಳಿರುವಂತ ರತ್ನಪ್ರಭಾ ಮತ್ತೆ ನ್ಯಾಯಾಲಯದಲ್ಲೊಂದು ಹೇಳ್ತಿರ್ತಕ್ಕಂಥ ಬೇರೆ ವಿಚಾರ. ಸೊ ಇವೆಲ್ಲವನ್ನು ನೋಡಿದಾಗ ಪೊಲೀಸರು ಯಾವ ರೀತಿ ಇದನ್ನ ತನಿಖೆ ಮಾಡಬೇಕು? ರೇಣುಕಾಸ್ವಾಮಿ ಮೆಡಿಕಲ್ ಶಾಪ್ನಿಂದ ಹೋಗ್ತಿರ್ಬೇಕಾದ್ರೆ ಇದ್ದಂಥ ಬಟ್ಟೆಗಳು ಯಾವುವು? ರೇಣುಕಾಸ್ವಾಮಿ ಹತ್ಯೆಯಾಗಿ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಬಟ್ಟೆಗಳು ಯಾವುದು? ಮತ್ತೆ ರೇಣುಕಾಸ್ವಾಮಿಯ ಕಣ್ಣಲ್ಲಿ, ಐಸ್ನಲ್ಲಿ ಪರೀಕ್ಷೆಯಲ್ಲಿ ಬಂದಂತಹ ಪರೀಕ್ಷೆ ಏನು? ರತ್ನಪ್ರಭಾ ಕೊಡ್ತಿರ್ತಕ್ಕಂಥ ಹೇಳಿಕೆಗಳಿಗೂ ಮತ್ತೆ ಪೊಲೀಸರು ಬರೆದುಕೊಂಡಿರ್ತಕ್ಕಂಥದ್ದಕ್ಕೂ ಮತ್ತೆ ತನಿಖೆ ನಡೀತಿರ್ತಕ್ಕಂಥದ್ದಕ್ಕೂ ಅಥವಾ ಎಲ್ಲ ಒಂದು ವಿಚಾರಗಳಲ್ಲೂ ರತ್ನಪ್ರಭಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಒಂದೇ ಆಗಿದ್ದರೆ ಅದು ಸಮಂಜಸ. ಹೌದು, ಈ ಕೇಸ್ನಲ್ಲಿ ದರ್ಶನ್ ಪಾತ್ರವಿದೆ ಅಂತ ಒಂದು ರೀತಿ ಲೆಕ್ಕಾಚಾರ ಹಾಕಬಹುದು. ಆದರೆ ರತ್ನಪ್ರಭಾ ಕೊಡ್ತಿರ್ತಕ್ಕಂಥ ಹೇಳಿಕೆಗಳ ಬೇರೆ, ಅಲ್ಲೊಂದು ಹೇಳಿಕೆಗಳು, ಮತ್ತಿದರಲ್ಲಿ ದರ್ಶನ್ ಪಾತ್ರ ಇದೆ ಅಂತ ಹೇಗೆ ಸಾಬೀತು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಮುಂದೆ ಕಾನೂನು ಲೆಕ್ಕಾಚಾರ, ಅದನ್ನ ಏನು ಪರವಾಗಿ ಹೋರಾಟಗಳಿದೆಯೋ
ಪೊಲೀಸರ ತನಿಖೆ ಏನಿದೆಯೋ ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಬರೋಬ್ಬರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಜೈಲು ಸೇರಿಕೊಂಡು 1 ವರ್ಷಗಳೇ ಕಳೆದು ಹೋದವು. ಆದರೂ ಇನ್ನೂ ಕೂಡ ಟ್ರಯಲ್ಸ್ ನಡೀತಾನೇ ಇದೆ, ಇನ್ನೂ ಕೂಡ ತನಿಖೆಗಳು ನಡೀತಾನೇ ಇದೆ, ಇನ್ನೂ ಕೂಡ ಇದೆ ಅಂತ ಪ್ರತ್ಯುತ್ತರ ಸಾಕ್ಷಿ ಸಿಗ್ತಾ ಇಲ್ಲ. ರತ್ನಪ್ರಭಾ ನೋಡಿದ್ರೆ, ರೇಣುಕಾ ಸ್ವಾಮಿಯ ತಾಯಿ ನೋಡಿದ್ರೆ ಬೇರೆ ಬೇರೆ ಹೇಳಿಕೆಗಳು. ಸೊ ಇದನ್ನೆಲ್ಲ ನೋಡಿದಾಗ ದರ್ಶನ್ ಪಾತ್ರ ಎಷ್ಟಿದೆ, ದರ್ಶನ್ ರವರು ಪಟ್ಟಣಗೆರೆ ಸಿಟಿಗೆ ಹೋಗಿದ್ರ, ದರ್ಶನ್ ರವರು ಇದಕ್ಕೆಲ್ಲ ಕೈ ಹಾಕಿದ್ರ, ದರ್ಶನ್ ರವರು ಇವ್ರನ್ನ ಕಿಡ್ನಾಪ್ ಮಾಡಿಸಿದ್ರ, ಇದನ್ನ ಹೇಗೆ ಸಾಬೀತು ಮಾಡಲಿಕ್ಕೆ ಸಾಧ್ಯನೋ ಗೊತ್ತಿಲ್ಲ. ಅದು ನ್ಯಾಯಾಲಯಕ್ಕೆ ಗೊತ್ತು, ಮತ್ತು ಅದು ರೇಣುಕಾ ಸ್ವಾಮಿಯ ವಕೀಲರಿಗೆ ಗೊತ್ತು. ಅವರು ಹೇಗೆ ಅದನ್ನ ಸಾಬೀತು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ನಡೆದಂತ ಈ ಹೋರಾಟ ಕೊನೆಯದಾಗಿ ಏನು ಕಾನೂನು ಸಂದೇಶ ಕೊಡ್ತದೆ, ಅಂದ್ರೆ ಕಾನೂನು ಯಾವ ರೀತಿ ಪರಿಗಣನೆ ಮಾಡ್ತದೆ, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಪರಾಧಿಯೋ ನಿರಪರಾಧಿಯೋ ಸಾಬೀತಾಗಲಿದೆ. ಆದರೆ ಬಹುತೇಕ ನನ್ನ ವೈಯಕ್ತಿಕ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ, ಎಲ್ಲವನ್ನ ಆಲಿಸಿ ನೋಡಿದಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು, ನನ್ನ ವೈಯಕ್ತಿಕ ವಿಚಾರ ಇದು, ನಾನು ಬೇರೆ ಯಾವ ವಿಚಾರವನ್ನು ಇಲ್ಲಿ ತೆಗೆದುಕೊಳ್ತಲ್ಲ, ಈ ವಿಚಾರದ ಬಗ್ಗೆ ನನ್ನ ವೈಯಕ್ತಿಕವಾಗಿ ನಾನು ಹೇಳುವುದಾದರೆ ಬಹುತೇಕ ದರ್ಶನ್ ರವರು ತಪ್ಪು ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಅವರೇ ಮಾಡಿದ್ದು ಅಂತ ಕೆಲವರು ಹೇಳ್ತಾರೆ ಅಲ್ವಾ. ಸೊ ನಾನು ಹೇಳ್ತಾ ಇರೋದು ಬಹುತೇಕ ಅವರು ತಪ್ಪು ಮಾಡಿಲ್ಲವೇನೋ ಅಂತ ನನಗೆ ಅನಿಸ್ತದೆ. ಸೊ ಅದನ್ನ ನ್ಯಾಯಾಲಯ ತೀರ್ಪು ಕೊಡಬೇಕಾಗಿದೆ. ನ್ಯಾಯಾಲಯಕ್ಕೆ ನಾವು ಗೌರವ ನೀಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನೆಲ್ಲ ಪ್ರೀತಿಯ ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ. ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಯಾವತ್ತೂ ಕೂಡ ನಿಮ್ಮ ಪರ ನನ್ನ ಧ್ವನಿ. ಥ್ಯಾಂಕ್ ಯು ಸೋ ಮಚ್. ನ್ಯಾಯಾಲಯದ ಪರ ನನ್ನ ಧ್ವನಿ, ನ್ಯಾಯದ ಪರ ನನ್ನ ಧ್ವನಿ.